ಚುನಾವಣೆಗೆ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಕೆಗೆ ಇವತ್ತಿನಿಂದ ಅವಕಾಶ. ಹೀಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಅಬ್ಬರದ ರೋಡ್ ಶೋ ರ್ಯಾಲಿ ಮೂಲಕ ಉಮೇದುವಾರಿಕೆ ಸಲ್ಲಿಕೆ ಪ್ರಕ್ರಿಯೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಳ್ಳಾರಿಯಿಂದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಮುಂಚೆ ಬೃಹತ್ ರೋಡ್ ಶೋ ಆಯೋಜನೆ ಮಾಡಿದ್ದಾರೆ. ರೋಡ್ ಶೋ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಶ್ರೀರಾಮುಲು. ಬಳ್ಳಾರಿಯಿಂದ ತುಕಾರಾಂ ಕೂಡ ಇವತ್ತು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಇದೀಗ ಶ್ರೀರಾಮುಲು ಅವರ ಸರದಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಮ್ಮ ಬೆಂಬಲಿಗರು ಬಿಜೆಪಿಯ ಕಾರ್ಯಕರ್ತರ ಜೊತೆಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಶ್ರೀರಾಮುಲು. ಬಳ್ಳಾರಿ ರಣಕಣದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅಧಿಕೃತವಾಗಿ ಶ್ರೀರಾಮುಲು. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ರಂಜತ್ ಅಲ್ಲಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿ ಬೆಳಗಿನಿಂದಲೂ ಕೂಡ ಯಾವ ರೀತಿ ಇದೆ ಬಳ್ಳಾರಿಯಲ್ಲಿ ಈ ನಾಮಪತ್ರ ಸಲ್ಲಿಕೆಯ ಭರಾಟೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ರು. ಕಾಂಗ್ರೆಸ್ನ ಅಭ್ಯರ್ಥಿ ತುಕಾರಾಂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಇವತ್ತೇ ಮಾಡಿದ್ದಾರೆ. ಇದೀಗ ಶ್ರೀರಾಮುಲು ಸರದಿ. ಬಿಜೆಪಿಯ ನಾಯಕರು, ಇತರೆ ಕ್ಷೇತ್ರಗಳಿಂದ ಬಂದಿರುವವರು ಹಾಗೆ ರಾಜ್ಯ ಮಟ್ಟದ ನಾಯಕರು ಶ್ರೀರಾಮುಲು ಅವರಿಗೆ ಸಾಥ್ ನೀಡಿದ್ದಾರೆ. ಬೃಹತ್ ರೋಡ್ ಶೋ ಮಾಡುವ ಮೂಲಕ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಶ್ರೀರಾಮುಲು. ಬಿಜೆಪಿ ಅಭ್ಯರ್ಥಿಯಾಗಿ ಲೋಕಸಭಾ ಅಖಾಡದಲ್ಲಿ ಕಣಕ್ಕಿಳಿದಿದ್ದಾರೆ. ಬಳ್ಳಾರಿಯಿಂದ ಪ್ರತಿಸ್ಪರ್ಧಿ ತುಕಾರಾಂ ಅವರು ಕೂಡ ಇವತ್ತೇ ಉಮೇದುವಾರಿಕೆ ಸಲ್ಲಿಕೆ ಮಾಡಿರೋದ್ರಿಂದ ಯಾರ ಬಲ ಹೆಚ್ಚು, ಯಾರ ಶಕ್ತಿ ಹೆಚ್ಚು ಚುನಾವಣಾ ಅಖಾಡದಲ್ಲಿ ಅನ್ನೋದನ್ನ ತೋರಿಸಲಿಕ್ಕೆ ಈ ಅಬ್ಬರದ ರೋಡ್ ಶೋ. ರಸ್ತೆಯ ಅಕ್ಕಪಕ್ಕದಲ್ಲಿ ಯಾರಿದ್ದೀವಿ ಎಲ್ಲರೂ ಈ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಹೆಣ್ಮಕ್ಳು ತಾಯಿಯದ್ದು ಹಾಗೆ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀರಾಮುಲು ನಾಮಪತ್ರವನ್ನ ಇವತ್ತು ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಬಳ್ಳಾರಿಯ ಪ್ರಮುಖ ಗಲ್ಲಿಗಳಲ್ಲಿ ಸಾಗ್ತಾ ಇದೆ ಶ್ರೀರಾಮುಲು ಅವರ ಈ ರೋಡ್ ಶೋ. ಬಿಜೆಪಿಯ ಸ್ಥಳೀಯ ಮಟ್ಟದ ನಾಯಕರು ಹಾಗೆ ರಾಜ್ಯ ಮಟ್ಟದ ಕೆಲ ನಾಯಕರು ಕೂಡ ಶ್ರೀರಾಮುಲು ಅವರಿಗೆ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಜನಾರ್ದನ್ ರೆಡ್ಡಿ ಅವರು ಕೂಡ ಪಕ್ಷ ಸೇರ್ಪಡೆಗೊಂಡಿರೋದ್ರಿಂದ ಬಿಜೆಪಿಗೆ ಬಳ್ಳಾರಿ ಭಾಗದಲ್ಲಿ ಬಲ ವೃದ್ಧಿಯಾಗಿದೆ ಅನ್ನೋ ಚರ್ಚೆ. ಹೀಗಾಗಿ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಬೃಹತ್ ರೋಡ್ ಶೋನ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ತಮ್ಮ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರ ಕೋಲಾರದ ಕಾಂಗ್ರೆಸ್ನಲ್ಲಿ ಮಾತ್ರ ಮುನಿಸಿಲ್ಲ, ಬದಲಿಗೆ ಕೋಲಾರದ ಬಿಜೆಪಿಯಲ್ಲಿಯೂ ಕೂಡ ಈಗ ಭಿನ್ನಮತ ಎಷ್ಟರ ಮಟ್ಟಿಗೆ ಬಹಿರಂಗವಾಗ್ತಾ ಇದೆ ಅಂತಂದ್ರೆ, ಪ್ರಚಾರಕ್ಕೆ ಬಂದಂತಹ ಆರ್ ಅಶೋಕ್ ಅವರನ್ನ ಬಿಜೆಪಿಯ ಕಾರ್ಯಕರ್ತರೇ ತರಾಟೆಗೆ ತೆಗೆದುಕೊಂಡಂತಹ ಕೆಲಸ ನಡೆದಿದೆ. ಈ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಕ್ಕೆ ವಿಪಕ್ಷ ನಾಯಕ ಬಿಜೆಪಿಯ ಪ್ರಮುಖ ಆರ್ ಅಶೋಕ್ ಕಕ್ಕಾಬಿಕ್ಕಿಯಾಗಿದ್ದಾರೆ. ಮಲ್ಲೇಶ್ ಬಾಬು ಪರವಾಗಿ ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿಟ್ಟಿಂಗ್ ಎಂಪಿ ಬಗ್ಗೆ ಮಾತಾಡ್ತಾ ಬಂಗಾರಪೇಟೆಯಿಂದ ಮುನಿಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿಬಿಟ್ರು. ಇದೇ ವಿಚಾರ ಈಗ ಬಂಗಾರಪೇಟೆಯ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದಕ್ಕೆ ನೀವು ವಿಧಾನಸಭೆಗೆ ಬಂದ್ಬಿಡು, ಇವರು ಪಾರ್ಲಿಮೆಂಟ್ ಹೋಗಿ ಬಂಗಾರಪೇಟೆಯಿಂದ ನಾವು ಪಾರ್ಟಿ